ಗೀತಾ ಮಹಾತ್ಮೆ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟಃ ಮತ್ತಃ ಸ್ಮೃತಿರ್ಜ್ಞಾನಮಪೋಹನಂಚ ವೇದೈಶ್ಚ ಸರ್ವೈರಹಮೇವ ವೇದ್ಯಃ ವೇದಾಂತಕೃದ್ವೇದ ವಿದೇವ ಚಾಹಂ. ನಾನು ಸಕಲ ಜೀವಿಗಳ ಹೃದಯದಲ್ಲಿದ್ದೇನೆ. ನನ್ನಿಂದ ನೆನಪು, ಜ್ಞಾನ ಮತ್ತು ಮರೆವು ಆಗುತ್ತದೆ. ಎಲ್ಲ ವೇದಗಳಿಂದ ತಿಳಿಯತಕ್ಕವನು ನಾನು ವೇದಾಂತದ ಪ್ರವರ್ತಕ ಮತ್ತು ವೇದಾರ್ಥಗಳನ್ನು ಅರಿತವನೂ ನಾನೇ ಆಗಿದ್ದೇನೆ. ದೇವದೇವೋತ್ತಮನು ಎಲ್ಲರ ಹೃದಯದಲ್ಲಿ ವಿರಾಜಮಾನನಾಗಿದ್ದಾನೆ. ಸಂಸಾರದ ಎಲ್ಲ ಆಗುಹೋಗುಗಳು ಅವನ ನಿರ್ದೇಶನದಂತೆ ನಡೆಯುವಂಥದ್ದು. ಪ್ರಭುವು ಸರ್ವಾಂತರ್ಯಾಮಿ ಮತ್ತು ಪ್ರತಿಯೊಬ್ಬರ ಹೃದಯ ಸಿಂಹಾಸನದಲ್ಲಿ ಅಂತರ್ಯಾಮಿಯಾಗಿ ಅವರವರ ಕರ್ಮಕ್ಕೆ ತಕ್ಕಂತೆ ಪ್ರತಿಫಲವನ್ನು ನೀಡುತ್ತಾನೆ. ಭಗವಂತನ ಅನ್ವರ್ಥ ರೂಪವೇ ವೇದವಾಗಿದೆ. ವೇದ ಎಂದರೆ ಜ್ಞಾನದ ಪರಮೋಚ್ಚ ಭಾವ. ಇಂತಹ ಜ್ಞಾನದ ಅಪರಿಮಿತ ಸಂಗ್ರಹ ಭಗವಂತನಾಗಿದ್ದಾನೆ. ಹಾಗಾಗಿ ಅವನೊಬ್ಬ ಸರ್ವಜ್ಞ. ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣಕರ್ತನೋ ಅವನು. ಸೃಷ್ಟಿಯ ಪೂರ್ಣ ಜ್ಞಾನ ಮತ್ತು ಸೃಷ್ಟಿಯ ಉದ್ದೇಶವೆಲ್ಲ ಗೊತ್ತಿದೆ ಅವನಿಗೆ. ಹಾಗಾಗಿ ಜೀವಿಯನ್ನು ಪರಮಾತ್ಮನೆಡೆಗೆ ಒಯ್ಯುವ ಸುಲಭೋಪಾಯ ವೇದವಾಗಿದೆ. ವೇದದ ಒಂದು ಸುಲಭವಾದ ರೂಪವೇ ಭಗವದ್ಗೀತೆಯಾಗಿದೆ ಮತ್ತು ಕರ್ಮ ಭಕ್ತಿ ಜ್ಞಾನದ ಒಟ್ಟು ಸಂಗ್ರಹ ಭಗವದ್ಗೀತೆಯಾಗಿದೆ. ಖಂಡತ್ರಯಾತ್ಮಕವಾದ ವೇದವನ್ನು ಖಂಡತ್ರಯಾತ್ಮಕವಾದ ಭಗವದ್ಗೀತೆ ರೂಪದಲ್ಲಿ ಶ್ರೀಕೃಷ್ಣ ನಮಗೆ ಕೊಟ್ಟಿದ್ದಾನೆ. ಜೀವಿಗಳ ಹೃದಯದಲ್ಲಿ ಜೀವರೂಪದಲ್ಲಿ ಇರುವವನು ಭಗವಂತ. ಅದೇ ನನ್ನ ಕಾರ್ಯವ್ಯಾಪ್ತಿಯಾಗಿದೆ ಎನ್ನುತ್ತಾನೆ. ಸಮಸ್ತ ಜೀವ ಸಂಕುಲಗಳ ಸಂಸ್ಕಾರಾನುಸಾರವಾಗಿ ಅವರಿಗೆ ಸ್ಮರಣೆಯನ್ನು ಉಂಟು ಮಾಡುತ್ತಾನೆ. ಭಗವಂತನ ಶಕ್ತಿಯು ಎಲ್ಲರಲ್ಲಿಯೂ ಒಂದೇ ಆಗಿದ್ದರೂ ಅಂತಃಕರಣ ಭೇದವನ್ನನುಸರಿಸಿ ಬೇರೆ ಬೇರೆಯಾಗುತ್ತಾನೆ ಎನ್ನುತ್ತದೆ ಗೀತೆಯಲ್ಲಿ. ಹರಿ ಓಂ.